ನಮಸ್ತೆ ಆತ್ಮೇರೆ. ಇವತ್ತು ನಾವು KRS ಹಿನ್ನೀರು ಸೌತ್ನಹಳ್ಳಿ ತೋಟದಲ್ಲಿ ಇದ್ದೀವಿ. ಇಲ್ಲಿ ನಮಗೇನಂದ್ರೆ ಮಳೆಗಾಲದಲ್ಲಿ ವಿಪರೀತ ನೀರು, ಬೇಸಿಗೆಯಲ್ಲಿ ನೀರಿರಲ್ಲ. ಆ ತರ ಒಂದು ಸಮಸ್ಯೆ ಇಲ್ಲಿ. ಈಗ ನೋಡಿ, ಇಲ್ಲೆಲ್ಲ ಈ ತರ ಹುಲ್ಲು ದಟ್ಟವಾಗಿ ಬೆಳೆದಿದೆ. ಇಲ್ಲಿ ಅರ್ಧ ಅಡಿ ಒಂದಡಿ ಹುಲ್ಲಿದೆ. ಈಗ ಅದರ ಹುಲ್ಲಿರೋದ್ರಿಂದ ಏನಾಗ್ತದೆ, ನಮಗೆ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲದೆ ಇದ್ದಾಗ ನಾವು ಈ ರೀತಿ ಹುಲ್ಲನ್ನೇ ಇಟ್ಟು ಮೇಂಟೈನ್ ಮಾಡಬೇಕು. ನಾವು ಚೆನ್ನಾಗಿರೋ ಗಿಡಗಳನ್ನ, ನಾವು ನಟ್ಟಿರೋ ಗಿಡಗಳಿಗೆ ಏನ್ ಮಾಡ್ಬೇಕು ನೋಡಿ, ಈ ರೀತಿ ಅದ್ರ ಸುತ್ತ ಜಾಗವನ್ನ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಈ ತರ ಜಾಗವನ್ನ ಈ ತರ ನಟ್ಟಿರೋ ಗಿಡಕ್ಕೆ ಈ ತರ ಸುತ್ತ ಕ್ಲೀನ್ ಮಾಡ್ಕೊಂಡು, ಇದು ಸುತ್ತ ಉರುಳಿ ಹಾಕೊಂಡು, ಬಾಕಿ ಇರೋ ಜಾಗದಲ್ಲಿ ಈ ರೀತಿ ಹುಲ್ಲೇ ಇರ್ಬೇಕು. ಬೇಸಿಗೆಯಲ್ಲಿ ಇಷ್ಟು ಹುಲ್ಲು ಇರ್ಬೇಕು ನಿಮ್ಗೆ. ಆಗೇನಾಗ್ತದೆ, ಒಂದು ಸಣ್ಣ ಇಬ್ಬನಿ ಬಿದ್ರು, ಮಳೆ ಬಿದ್ರು ಆ ಮಾಯಿಶ್ಚರ್ನ ತಡ್ಕೊಳ್ತಾರೆ. ಎಲ್ಲಿವರೆಗೆ ನಮ್ಮ ಬೇಸಿಗೆಯಲ್ಲಿ ನಾವೆಲ್ಲಾ ತೋಟನ ಇದೇ ರೀತಿ ಮೇಂಟೈನ್ ಮಾಡಬೇಕು. ಅವಾಗಲೇ ನಮ್ಮ ಭೂಮಿ ಉಳಿಯೋದು. ನಾವು ಸುಮ್ಮನೆ ಎಲ್ಲವನ್ನ ಕಚರ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ರೆ ಏನು ಭೂಮಿ ತೋಟ ಏನು ಉದ್ದಾರ ಆಗ್ಬಿಡೋದಿಲ್ಲ. ಆದಷ್ಟು ಕಳೆಗಳಿರ್ಬೇಕು. ಬೇಸಿಗೆಗೆ ನಾವು ಆದಷ್ಟು ಕೊಳೆಗಳನ್ನ ಈ ತರ ಇಟ್ಕೊಂಡು ಮೇಂಟೈನ್ ಮಾಡಬೇಕು. ಈಗ ನಿಮ್ಗೆ ಇಲ್ಲಿ ನಾವೀಗ ಅಗಸೆಯನ್ನ ಇಲ್ಲಿ ನಾವೀಗ ಕಟ್ ಮಾಡ್ತಾ ಇದೀವಿ. ಅಗಸೆ ನೋಡಿ ಇಲ್ಲಿ ಬಂದಿದೆ. ಈಗ ಅಗಸೆಯನ್ನ ಕಟ್ ಮಾಡಾಗ ನಾವು ನೋಡಿ ಈ ರೀತಿ ಏನ್ ಮಾಡ್ಬೇಕು, ಒಂದು 10 ಅಡಿಗೆ ಒಂದೊಂದು ಅಗಸೆ ಗಿಡಗಳನ್ನ ಬಿಟ್ಕೋಬೇಕು. ಇದು ಸ್ವಲ್ಪ ಎರಡು ಹತ್ತಿರದಲ್ಲಿದೆ. ಇದ್ರಲ್ಲಿ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನ ಬಿಟ್ಕೊಂಡು ಬಾಕಿ ಇರೋದನ್ನ ನಾವು ಈ ಲೆವೆಲ್ ಕಟ್ ಮಾಡ್ಬೇಕು. ಈ ಲೆವೆಲ್ ಕಟ್ ಮಾಡ್ಬೇಕು ಈ ಲೆವೆಲ್ಗೆ. ಮತ್ತೆ ಪುನಃ ಇಲ್ಲಿ ಎರಡು ಚೆನ್ನಾಗಿದೆ. ಇದ್ರಲ್ಲಿ ಯಾವ್ದು ಇನ್ನೂ ಚೆನ್ನಾಗಿ ಯಾವ್ದು ಬರ್ತದೆ ಅದನ್ನ ನೋಡ್ಕೊಂಡು ನಾವು ಅದನ್ನ ಕಟ್ ಮಾಡ್ಬೇಕು. ಬಾಕಿ ಇರೋದನ್ನ ನಾವು ಏನ್ ಮಾಡ್ಬೇಕು, ಅದ್ರ ಪಕ್ಕದಲ್ಲಿ ಇರೋದನ್ನೆಲ್ಲ ಒಂದು 3 ಅಡಿ 4 ಅಡಿ 5 ಅಡಿ ಅಂತರದಲ್ಲಿ ಈ ರೀತಿ ಕಟ್ ಮಾಡ್ಬೇಕು. ಈ ರೀತಿ ನಾವು ಕಟ್ ಮಾಡಿ ಏನ್ ಮಾಡ್ಬೇಕು, ಇದನ್ನ ಗ್ರೀನ್ ಸೀಡ್ ಎಲ್ಲ ಬುಡಕ್ ಹಾಕ್ಬೇಕು. ಇದನ್ನ ಕಳೆ ಮೇಲೆ ಈ ತರ ಹಾಕಿದ್ರೆ ನಮ್ಮ ಮಲ್ಚಿಂಗ್ಗೆ ಬಹಳ ಚೆನ್ನಾಗಿದ್ದು ಕಳೆ ಮೇಲೆ ಅದು ಕಂಟ್ರೋಲ್ ಆಗಿ ಕೂತ್ಕೊಳ್ತದೆ. ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ಎತ್ತರದಲ್ಲಿ. ಇದಕ್ಕೆ ನಾವು ಏನ್ ಮಾಡೋದು, ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಇದಕ್ಕೆ ಪೆಪ್ಪರ್ ಅನ್ನ ಹಾಕ್ಬೋದು. ಅದು ಇದು ಮೇಲೆ ಹೋಗ್ತದೆ. ಇದೊಂದು 20 ಅಡಿ ಹೋದ್ಮೇಲೆ ನಾವು ತೂದಿ ಕಟ್ ಮಾಡ್ಬಿಟ್ರೆ ನಮ್ಗೆ ಇಲ್ಲಿ ಪೆಪ್ಪರ್ ಅನ್ನ ಇದು ಹಾಕೊಳ್ಬೋದು. ಅದೇ ರೀತಿ ನೋಡಿ, ಈ ತರ ಇಲ್ಲಿ ನಾವು ಈಗ ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಗಿಡಗಳನ್ನ ಬಿಟ್ಕೊಂಡಿದೀವಿ. ಇಲ್ಲಿ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನ ಬಿಟ್ಕೊಳ್ಳೋದು. ಬಾಕಿ ಇರೋದನ್ನ ನಾವು ಇಲ್ಲಿ ಕಟ್ ಮಾಡ್ಬೋದು. ಈ ರೀತಿ ನಾವು ದೂರ ಇದೆಲ್ಲ 5 ಅಡಿಗೆ ಈ ತರ ಇಲ್ಲಿ ಕಟ್ ಮಾಡ್ಬಿಟ್ಟು ಈಗ ಬಿಟ್ಕೊಂಡ್ರೆ ನಮ್ಗೆ ಇದು ಚೆನ್ನಾಗಿ ಬರ್ತದೆ. ಇದು ಈ ತರ ಇಲ್ಲಿ ಗಿಡಗಳ ಹತ್ರ ಇರ್ತದೆ. ಅದನ್ನ ನಾವು ಒಂದು ಮಾರು, ನಿಮ್ಗೊಂದು ಮಾರಲ್ಲಿ ಅಂದಾಜಿನ ಒಂದು ಮಾರು ಇಷ್ಟು ರೂಪಾಯಿ ಇರ್ಬೇಕು. ಈಗ ಇಲ್ಲೊಂದು ಬಿಟ್ಟಿದೀವಿ, ಇಲ್ಲಿ 2 ಬಿಟ್ಟಿದೀವಿ. ಇದ್ರಲ್ಲಿ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನ ಬಿಟ್ಕೊಂಡು ಇನ್ನೊಂದು ತೆಗೆದಾಕ್ಬಿಡೋದು. ಈ ರೀತಿ ನಮ್ಗೆ ಇಲ್ಲಿ ತಾಕತ್ತಾಗಿ ಇರ್ಬೇಕಿದೆ, ಈ ತರ ಗಟ್ಟಿಯಾಗಿರ್ಬೇಕಿದೆ. ಈಗ ಇಲ್ಲೂ ಅಷ್ಟೇ, ಇಲ್ಲಿ ಒಂದಿಷ್ಟ ನಾವು ಒಂದು 6 ಅಡಿಯಿಂದ 10 ಅಡಿಗೆ ಇಲ್ಲೊಂದು ಬಿಟ್ಕೊಂಡು ಬಾಕಿ ಇರೋದನ್ನೆಲ್ಲ ನಾವು ಇದನ್ನ ಇಲ್ಲಿ ಕಟ್ ಮಾಡ್ಬಿಡ್ಬೇಕು. ಕಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ನೆಲಕ್ಕೆ ನೋಡಿ ಈ ರೀತಿ ಸೊಪ್ಪನ್ನ ಹಾಸ್ಕೊಡ್ಬೇಕಾಗ. ಒಂದು ಗಿಡದಲ್ಲಿ ಕಡಿಮೆ ಅಂತಂದ್ರೆ ನಮಗೊಂದು 5ರಿಂದ 10 kg ಸೊಪ್ಪು ಸಿಕ್ಕೋದ್ರಿಂದ ಒಂದು ಏಕರಲ್ಲಿ ನಾವು ಒಂದು 2,000 ಗಿಡ ಹಾಕಿದ್ರೆ ನಮಗೊಂದು 2ರಿಂದ 3 ಟನ್ ಅಷ್ಟು ನಿಮ್ಗೆ ಗೊಬ್ಬರ ಈ ರೀತಿ ಇಲ್ಲಿ ಮೇಂಟೈನ್ ಆಗ್ತದೆ. ಹೀಗೆ ನಾವು ಇಲ್ಲಿ ಬಿಟ್ಕೊಳ್ಬೇಕು. ಈ ರೀತಿ ದಪ್ಪ ಇರೋದನ್ನ ಬಿಟ್ಕೊಳ್ಬೇಕು. ಹೀಗೆ ಇದನ್ನ ಇಲ್ಲಿ ನಾವು ಇಲ್ಲಿ ಮೇಂಟೈನ್ ಮಾಡಿದೀವಿ. ಅದೇ ರೀತಿ ಇದಾದ್ಮೇಲೆ ಇಲ್ಲಿ ಇವಾಗ ನಮ್ಗೆ ನುಗ್ಗೆ ಲೈನ್ ಈ ತರ ಬರ್ತದೆ. ನುಗ್ಗೆನೆಲ್ಲ ನಾವು ಇದು 2-3 ಅಡಿಗೆಲ್ಲ ಕಟ್ ಮಾಡ್ಬೇಕಾಯ್ತು. ಕೆಲವೆಲ್ಲ ಎತ್ತರ ಹೋಗಿದೆ. ಯಾಕೆಂದ್ರೆ ಇಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು. ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಾದ್ರೆ ಈ ತರ ಮಾಡಿದೀವಿ. ಹಾಗೆ ಇದು ಗ್ರೀನ್ ಸೀಟಿಯನ್ನ ನಾವು ನಿಧಾನದಲ್ಲಿ ಅದನ್ನ ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ನಾವು ಗ್ರೀನ್ ಸೀಡಿಯನ್ನ ಕಟ್ ಮಾಡ್ತೇವೆ. ಇಲ್ಲಿ ಈಗ ಲೈನ್ ಅಲ್ಲಿ ಅಗಸೆ ಆದ್ಮೇಲೆ ಅಲ್ಲಿ ಗ್ರೀನ್ ಸೀಡಿಯ, ಅಲ್ಲಿ ನುಗ್ಗೆ, ಅದ್ರ ಪಕ್ಕದಲ್ಲಿ ಗ್ರೀನ್ ಸೀಡಿಯ ಬಂತು. ಪುನಃ ಇಲ್ಲಿ ಅಗಸೆ ಬಂತು. ಈ ಅಗಸೆ ಎಲ್ಲ ಇದರಲ್ಲಿ ನಾವು ಏನ್ ಮಾಡಿದೀವಿ, ಇಲ್ಲಿ ನಾವು ಅಡಿಕೆ ಗಿಡಗಳನ್ನ ಹಾಕಿರೋದ್ರಿಂದ ಅಡಿಕೆ ಗಿಡ ಇಲ್ಲಿ ಸೆಂಟ್ರಲ್ ಬರ್ತದೆ. ಇಲ್ಲಿ ಸೆಂಟ್ರಲ್ಲಿ ನಾವು ಇದನ್ನ ಎತ್ತರವಾಗಿ ಬಿಡಬಾರ್ದು. ಅದು ಸುತ್ತ ಕ್ಲೀನ್ ಮಾಡ್ಕೊಂಡು ಅದಕ್ಕೆಲ್ಲ ಹುಲ್ಲು ಹಾಕೊಂಡ್ರೆ ಇಲ್ಲಿ ನಾವು ಬಿಡಬಾರ್ದು. ಇಲ್ಲಿ ಸ್ವಲ್ಪ ದೂರದಲ್ಲಿ ಬಿಡಬೇಕು, ಒಂದು 5 ಅಡಿ ದೂರದಲ್ಲಿ ಬಿಡಬೇಕು. ಇದರಿಂದ ಇದಕ್ಕೆ ನಾವು ಇಲ್ಲೊಂದು 10 ಅಡಿಲಿ ಬಿಟ್ಕೊಂಡಿದ್ದೀವಿ. ಹಾಗೆ ನೀವೇನ್ ಮಾಡ್ಬೇಕು, ಈ ಲೈನಲ್ಲಿ ಅಡಿಕೆ ಇರೋದ್ರಿಂದ ಅಡಿಕೆ ಪಕ್ಕದಲ್ಲಿ ನಾವು ಯಾವುದೇ ಗಿಡವನ್ನು ಹೈಟ್ ಆಗಿ ಹೋಗಿ ಬಿಡಬಾರ್ದು. ಒಂದು 2 ಅಡಿ ದೂರದಲ್ಲಿರೋ ಗಿಡನ ನಾವು ಇದರ ಹೈಟ್ ಹೋಗಿ ಬಿಡಬೇಕು. ಆಮೇಲೆ ಪುನಃ ಅದೇ ರೀತಿ ಈಗ ಇಲ್ಲೂ ಸೆಂಟ್ರಲ್ ಇಲ್ಲಿ ಅಡಿಕೆ ಬರ್ತದೆ. ಅಡಿಕೆ ಪಕ್ಕದಲ್ಲಿ ಯಾವ್ದನ್ನ ಎತ್ತರ ಹೋಗಿ ಬಿಡಬಾರ್ದು. ಇದನ್ನ ಬರೀ ಒಂದು 5 ಅಡಿ ಕಟ್ ಮಾಡ್ಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡ್ಬೇಕು. ಈ ರೀತಿ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಗಿಡ ಇಲ್ಲಿ ಹೈಟ್ ಹೋಗಿದೆ, ಇಲ್ಲಿ ನಮ್ಗೆ ಇದಿದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಯಾವ ಗಿಡ ಒಂದು ಹೈಟ್ ಹೋಗಿ ಬಿಟ್ಕೊಂಡು, ಹಾಗೆ ಇದ್ರ ಪಕ್ಕದಲ್ಲಿ ಇದ್ದ ಗಿಡ ದಪ್ಪ ಇದೆ, ಇದನ್ನ ನಾವು ಕಟ್ ಮಾಡ್ಬಿಡ್ತೀವಿ. ಇಲ್ಲಿ ಏನಾಗ್ತದೆ, ಕ್ಲೀನ್ ಮಾಡ್ಕೊಂಡಾಗ ಇದು ಬರ್ತದೆ. ಹಾಗೆ ಇದ್ರ ಪಕ್ಕದಲ್ಲಿ ಇಲ್ಲಿ ಇಲ್ಲಿ ಇದೆ, ಇದನ್ನ ಇಲ್ಲಿ ಸೆಂಟರ್ ಬಿಟ್ಕೊಂಡಿದ್ವಿ ಹೈಟ್ ಅಲ್ಲಿ. ಹಾಗೆ ಒಂದೊಂದು ಗಿಡ ನೋಡ್ಕೊಂಡು ನಾವು ಮೇಂಟೈನ್ ಮಾಡಬೇಕು. ಇವಾಗ ಇಲ್ಲಿ ಅಡಿಕೆ ಇರೋದ್ರಿಂದ ಈ ಅಡಿಕೆ ಪಕ್ಕದಲ್ಲಿ ಇರುವಂತ ಗಿಡ, ಅಡಿಕೆ ಮತ್ತೆ ಇಲ್ಲಿ ಯಾವುದೋ ಮರ ಎರಡೂ ಒಟ್ಟಿಗೆ ಇದೆ. ಅದರಿಂದ ಈ ಗಿಡನ ನಾವೇನ್ ಮಾಡ್ಬೇಕು, ಈ ರೀತಿ ಇಲ್ಲಿ ಕಟ್ ಮಾಡಿ ಇದ್ರ ಮೇಲೆ ಒಚ್ಚಿಬಿಟ್ರೆ ಅದು ಬಹಳ ಚೆನ್ನಾಗಿ ಬರ್ತದೆ. ಇಲ್ಲಿ ಈ ರೀತಿ ಒಂದೇ ಏಟಿಗೆ ಕಟ್ ಮಾಡ್ಬೇಕು. ಮತ್ತು ಅತಿಯಾರ ಚೆನ್ನಾಗಿರ್ಬೇಕು. ಇದೆಲ್ಲ ಕೆಲಸ ಮಾಡುವಾಗ ಅತಿಯಾರ ಚೆನ್ನಾಗಿದ್ರೆ ಮಾತ್ರ ನಮ್ ಕೆಲಸ ಸಾಗ್ತದೆ, ಇಲ್ಲದೆ ಸಾಗೋದಿಲ್ಲ. ಅದಕ್ಕೆ ಇಲ್ಲಿ ಇವಾಗ ಇದು ದಪ್ಪ ಇದೆ, ಇದು ಈ ರೀತಿ ಇಲ್ಲಿ ಅಡಿಕೆ ಗಿಡದಿಂದ ಇದೊಂದು ಸ್ವಲ್ಪ ಇಲ್ಲಿ ದೂರದಲ್ಲಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಬಿಟ್ಕೊಳ್ಬೇಕು. ಈ ಅಡಿಕೆಯಿಂದ ಇಲ್ಲಿ ದೂರದಲ್ಲಿ ಒಂದು 2 ಅಡಿ ಇದೆ, ಬಾಕಿ ಈ ತರ ಕಟ್ ಮಾಡ್ಬೇಕು. ಅತಿಯಾರ ಚೆನ್ನಾಗಿದೆ, ಟಕ್ ಟಕ್ ಅಂತ 2 ಗಿಡ 3 ಗಿಡನೆಲ್ಲ ಒಟ್ಟಿಗೆ ನಾವಿಲ್ಲಿ ಕಟ್ ಮಾಡ್ಬೋದು. ಈಗ ನೋಡಿ ಈ ರೀತಿ
5 ಅಡಿಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು. ಅದೇ ರೀತಿ ಇದನ್ನು ಈ ತರ ಹೊಡ್ಕೊಳ್ಬೇಕು. ಈ ತರ ಹೊಡೆದು ಹಾಕೊಂಡ್ರೆ ಅದು ಕ್ಲೀನಾಗಿ ಇಲ್ಲಿ ಬರ್ತದೆ. ಇದು ಚೆಕ್. ಮಚ್ಚು ಚೆನ್ನಾಗಿರ್ಬೇಕು ನೋಡಿ. ಇದೆಲ್ಲ ಒಳ್ಳೆ ಮಚ್ಚು. ಇದೆಲ್ಲ ಈ ಕೊಡಗಿನ ಸಿದ್ದಾಪುರದ ಕಡೆ ಈ ಮಚ್ಚನ್ನ ಮಾಡ್ತಾರೆ, ಮತ್ತೆ ಕೆಲವು ಪಿರಿಯಾಪಟ್ಟಣದ ಕಡೆನೂ ಈ ಮಚ್ಚನ್ನ ಚೆನ್ನಾಗಿ ಮಾಡ್ತಾರೆ. ಅಲ್ಲಿಂದ ನಾವು ಇದನ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕು. ಮತ್ತೆ ಏನೇ ಒಂದು ಹತ್ತಿಯಾರ ತಗೊಂಡ್ರು ಕೆಲಸಗಾರರಿಗೆ ಮಚ್ಚು ಕೊಟ್ಮೇಲೆ ಕೆಲಸ ಮುಗಿದ್ಮೇಲೆ ಅದನ್ನ ನಾವು ಈಸಿ ಇಡುವಂತ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ಇಲ್ದಿದ್ರೆ ಭಾರಿ ಕಷ್ಟ. ಯಾಕಂದ್ರೆ ನಾವು ಪ್ರತಿ ಸಾರಿನೂ ರೈತರು ಲಾಸ್ ಪಟ್ಕೊಳ್ಳೋದು ಎಲ್ಲಿಯಪ್ಪ ಅಂದ್ರೆ ಈ ವಸ್ತುಗಳನ್ನ ಹತಿಯಾರಗಳನ್ನ ತಂದೆ ಅವನು ಲಾಸ್ ಮಾಡ್ಕೊಳ್ತಾನೆ. ಅದರಿಂದ ಹತಿಯಾರನು ಚೆನ್ನಾಗಿರ್ಬೇಕು, ಮತ್ತೆ ಹತಿಯಾರನ ಬಹಳ ಚೆನ್ನಾಗಿ ನಾವು ರಕ್ಷಣೆ ಮಾಡ್ಕೋಬೇಕು. ಅದೇ ರೀತಿ ಈ ಗಿಡದಿಂದ ಈ ಗಿಡಕ್ಕೆ ಒಂದು ಇಷ್ಟು ದೂರ ಇರೋದ್ರಿಂದ ಇಲ್ಲೊಂದು ಗಿಡವನ್ನ ನಾವಿಲ್ಲಿ ಬಿಟ್ಕೊಳ್ಬೇಕು. ಇದು ಒಂದೊಂದು ಚೆನ್ನಾಗಿದೆ, ಇದನ್ನ ಬಿಟ್ಕೊಳ್ಳೋದು. ಬಾಕಿ ಇರೋದನ್ನೆಲ್ಲ ನಾವು ಈ ರೀತಿ ಕಟ್ ಮಾಡ್ಬಿಟ್ರೆ ಇದನ್ನ ಆರಾಮಾಗಿ ನಾವು ಇದೆಲ್ಲ ಕಟ್ ಮಾಡಿ 5 ಅಡಿಗೆ 5 ಅಡಿಗೆ 4 ಅಡಿಗೆ 3 ಅಡಿಗೆ ನಿಮ್ಗೆ ಹೆಂಗ್ ಬೇಕು ಹಂಗೆ ಕಟ್ ಮಾಡಿ ಇದು ಬಿಟ್ಬಿಡ್ಬೋದು. ಈ ರೀತಿ ಬಿಟ್ಬಿಡ್ಬೇಕು. ಆಗ ಈ ಗಿಡದಿಂದ ಈ ಗಿಡಕ್ಕೆ ಒಂದು 10 ಅಡಿ ಇದೆ. ಇದಕ್ಕೆಲ್ಲ ನಾವು ಇನ್ನು ಮುಂದೆ ಪೆಪ್ಪರನ್ನು ಹಾಕೊಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೇನು ಮಳೆ ಬಂದಾಗ ಈ ಚರಂಡಿನೆಲ್ಲ ನಾವು ಇಲ್ಲಿ ಸೋಸ್ಕೊಳ್ಬೇಕು. ಈಗ ಚರಂಡಿ ಸೋಸ್ಕೊಳ್ಳೋದು ಒಂದು ಈಗ ಬೇಗ ಮಾಡ್ಕೊಳ್ಬೇಕಾಗಿರೋ ಒಂದು ಕೆಲಸ. ಈ ಚರಂಡಿ ಸೋಸ್ಕೊಳ್ಬೇಕು. ಆಮೇಲೆ ಅಲ್ಲೆಲ್ಲ ಲಾವಂಚನೆಲ್ಲ ಕಟ್ ಮಾಡ್ಕೊಳ್ಬೇಕು. ಲಾವಂಚ ಇಲ್ದಿರೋ ಕಡೆ ಹಾಕಬೇಕು. ಅಲ್ಲಿ ಜಟ್ರೋಪ್ ಎಲ್ಲ ಬರ್ತಾ ಇದೆ. ಹೀಗೆ ಇದು ಸೌತ್ನಳ್ಳಿ ತೋಟ ಈ ರೀತಿ ಆಗ್ತಾ ಇದೆ ನೋಡಿ. ಇಲ್ಲೆಲ್ಲ ಫುಲ್ಲು ಬೇರೆ ಬೇರೆ ಗಿಡಗಳು ಇರೋದ್ರಿಂದ ನೋಡಿ, ತೆಂಗು ಈ ತರ ಬಂತು ಅಂದಾಗ ಅದಕ್ಕೆ ನಾವು ಉರುಳಿಯನ್ನ ತೆಗೆದ್ಬಿಟ್ಟು ಬೇರೆ ಉರುಳಿಯನ್ನ ಇಲ್ಲಿ ಹಾಕ್ಬಿಡ್ಬೇಕು. ಅದು ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಹಾಕಿರುವಂತ ಹಣ್ಣಿನ ಗಿಡಗಳಿಗೆ ಈ ರೀತಿ ಸುತ್ತ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಉರುಳಿ ಹಾಕ್ಬಿಡ್ಬೇಕು. ಬಾಕಿ ಇರೋ ಕಡೆ ಎಲ್ಲ ಈ ರೀತಿನೇ ಕಸ ಕಡ್ಡಿ ಈ ತರ ಇರಬೇಕು. ಇದ್ದಾಗ ಏನಾಗ್ತದೆ, ನಿಮ್ಗೆ ಸಣ್ಣ ಇಬ್ಬನಿ ನೀರು ಬಿದ್ರು ಮಳೆ ನೀರು ಬಿದ್ರು ಭೂಮಿ ಮಾಯಿಶ್ಚರ್ ಮಾಡ್ಕೊಳ್ತದೆ. ಅದೇ ಇದೆಲ್ಲ ಇವಾಗ ಸರಿ ಇದು ಗಿಡ ಸುತ್ತ ಕ್ಲೀನ್ ಮಾಡಿದೀವಿ. ನಿಮ್ಗೆ ನೀವು ನಟ್ಟಿರೋ ಗಿಡ ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಒಂದು ಡ್ರಿಪ್ ಲೈನ್ ಒಂದು ಮಾಡ್ಕೊಂಡ್ರೆ ಸರಿ ಆಗ್ತದೆ. ಇದು ಗಿಡಗಳು ಒಂದು ಗಿಡ ಆಗಿದೆ ಇಲ್ಲಿ ಬರ್ತಾ ಇದೆ. ನಮಸ್ತೆ.